ಸುಮಾರು 10 ಗಂಟೆ ಕಾಲ ಮೊನ್ನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ ಮತ್ತು 1.4.25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಮೊನ್ನೆ ವ್ಯವಸ್ಥಾಪನೆ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತು ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತು ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂಥ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು MD ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆಂತರಿಕ ಭಿನ್ನಮತ ವಿಚಾರವಾಗಿ ಕೂಡ ಸ್ವಲ್ಪ ಚರ್ಚೆ ಆಗ್ತಿದೆ ಸರ್. ಈಗ ಜಂಟಿ ಕ್ರಿಯಾ ಸಮಿತಿನಲ್ಲಿ ಕೆಲವೊಂದು ಇದರಲ್ಲಿ ತುಮಕೂರು ಕಪ್ಪು ಬಾವುಟದ ವಿಚಾರವಾಗಿ ಕೆಲವೊಂದು ವಿಚಾರಗಳು ಬಂತು, ಏಕಪಕ್ಷೀಯ ನಿರ್ಧಾರಗಳು ಈ ಥರದಿಂದ. ಮತ್ತು ಕಾರ್ಮಿಕರ ಜೊತೆ ನಾವು ರಾತ್ರಿ 1 ಗಂಟೆಗೂ ಕಾಲ ಹೆಚ್ಚು ಚರ್ಚೆ ಮಾಡಿದ್ದೀವಿ. ಮಧ್ಯರಾತ್ರಿ 1 ಗಂಟೆಗೂ ಸಹ ಎಲ್ಲ ವಿಭಾಗವಾರು ಕಾರ್ಮಿಕರು ಮತ್ತು ಘಟಕವಾರು ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ಇಲ್ಲ ಸರ್ಕಾರಕ್ಕೆ ಮತ್ತೊಂದಷ್ಟು ಸಮಯವನ್ನು ಕೊಡೋಣ, ಈಗಿನ ಸಂದರ್ಭ ಬೇಡ, ಕೂತು ಚರ್ಚೆಯನ್ನು ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಕಾರ್ಮಿಕರ ಒಮ್ಮತದ ಅಭಿಪ್ರಾಯದಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರಿ ಮೇಡಮ್, ಈಗ ಏಕಾಏಕಿ ಕಪ್ಪು ಪಟ್ಟಿ ಚಳವಳಿಯನ್ನು ಮಾಡ್ತೀವಿ ಅಂತಕ್ಕಂಥ ತೆಗೆದುಕೊಂಡ್ರು ಜಂಟಿ ಕ್ರಿಯಾ ಸಮಿತಿಯಲ್ಲಿ. ಅದರಿಂದ ಏಕಾಏಕಿ ಇವರೇನೇ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡಿದ್ರು. ಮತ್ತು ಸರ್ಕಾರವೂ ಸಹ ಒಂದು ಕಡೆ ಮಾತುಕತೆಯನ್ನು ಆಡ್ತಾ ಇದ್ದೀವಿ, ನೀವೆಲ್ಲವರನ್ನು ಕೂತು ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಸಹ ಕೆಲವರು ಇಲ್ಲ ನಾವು ಮುಷ್ಕರಕ್ಕೆ ಹೋಗಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಟಕ್ಕೆ ಬಿದ್ದಿರೋದ್ರಿಂದ ನಾವು ಕಾರ್ಮಿಕರ ಹಿತವನ್ನು ನೋಡಬೇಕಾಗಿರೋದ್ರಿಂದ ಮತ್ತು ಸರ್ಕಾರ ಮಾನ್ಯ ಸಾರಿಗೆ ಸಚಿವರು ಮತ್ತು ಸಿದ್ದರಾಮಯ್ಯನವರ ಮೇಲೆ ನಂಬಿಕೆಯಿಂದ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಕಾರ್ಮಿಕರ ವಿಚಾರವಾಗಿ ಕೂತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸರ್ಕಾರದ ಮೇಲೆ ಮತ್ತು ಆಡಳಿತ ಮಂಡಳಿಯ ಮೇಲೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥದ್ದನ್ನು ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ವ್ಯಾಪ್ತಿ ಇರತಕ್ಕಂಥ ಪದಾಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರು 40,000 ರಿಂದ 50,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಕೆಲಸ ಮಾಡೋಣ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸಹ ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕತೆ ಸಾರಿಗೆ ಸಚಿವರ ಜೊತೆ ಕೂತು ತೀರ್ಮಾನವನ್ನು ಮಾಡ್ಕೊಳ್ಳೋಣ. ನಮಗೇನು ಸೌಲಭ್ಯಗಳು ಬರಬೇಕಾಗಿದೆ ಅದೆಲ್ಲವನ್ನು ಸಹ ಪಡೆದುಕೊಳ್ಳೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಟು ಮತ್ತು ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟು ಈ ಮುಷ್ಕರದಿಂದ ನಾವು ಹಿಂದೆ ಸರಿತೇವೆ. ಥ್ಯಾಂಕ್ ಯು.